ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತೋಟದಲ್ಲಿ ಈರುಳ್ಳಿ ಸಸಿನ ನಾಟಿ ಮಾಡಿಸಿದ್ವಿ. ನಾಟಿ ಮಾಡೋದಕ್ಕೆ ನಾನೇನು ಹೋಗಿಲ್ಲ, ಅತ್ತೆ ಹಾಗೆ ಕೂಲಿಯರ್ ಬಂದಿದ್ರಲ್ವ ಅವರೇನೇ ನಾಟಿ ಮಾಡಿದ್ರು. ನಾಟಿ ಮಾಡಿ ಆದಮೇಲೆ 9 ಗದ್ದೆಗೆ ಸಸಿ ಸಾಲ್ಟೇಜ್ ಆಯಿತು. ಆಗ ನಮಗೆ ಫ್ಲ್ಯಾಶ್ ಆಗಿದ್ದು, ಹೇಗಿದ್ರು ಟೊಮೆಟೊ ಹಾಕ್ತೀವಲ್ವ, ಇದಕ್ಕೂ ಟೊಮೆಟೊ ಹಾಕ್ಬಿಡೋಣ ಅಂತ ಹೇಳಿ ಡಿಸೈಡ್ ಆಗಿ ಟೊಮೆಟೊ ಸಸಿನ ತಂದಿದ್ರು. ಉಳಿದಿರೋ 9 ಗದ್ದೆಗೆ ಟೊಮೆಟೊ ಸಸಿನ ಹಾಕಿದ್ವಿ. ಟೊಮೆಟೊ ಸಸಿ ಹಾಕೋದು ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಹೀಗಾಗಿ ಒಂದು ಫೋಟೋ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಈಗ ಎಲ್ಲರೂ ಟೊಮೆಟೊ ಸಸಿ ಹಾಕ್ಬಿಟ್ಟು ತೋಟಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಇದೆ ನಮ್ಮ ತೋಟ. ನಮ್ಮದು ಮಲೆನಾಡಲ್ಲ, ನಾವಿರೋದು ಬಯಲುಸೀಮೆ ಪ್ರದೇಶದಲ್ಲಿ, ಹೀಗಾಗಿ ನಮ್ಮ ತೋಟಗಳೆಲ್ಲ ಇದೇ ಥರನೇ ಖಾಲಿ ಖಾಲಿ ಆಗಿರುತ್ತೆ. ನಾವು ಸಸಿ ಹಾಕಿರೋದು ಬಂದುಬಿಟ್ಟು 1.5 ಎಕರೆ ಇದೆ. ಅದರಲ್ಲಿ 9 ಪೆಟ್ಟಿಗೆ ಹಾಕಿಲ್ಲ, ಅಂದರೆ ಒಂದು ಕಾಲು ಎಕರೆಗೆ ಈರುಳ್ಳಿ ಹಾಕಿದ್ದೀವಿ. ಇನ್ನಿರೋದಕ್ಕೆ ಟೊಮೊಟೊ ಹಾಗೆ ಮೆಕ್ಕೆಜೋಳ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ನನ್ನ ಮಗ ಹಾಗೆ ನಮ್ಮ ಮನೆಯವರು ನೀರಲ್ಲಿ ಆಟ ಆಡ್ತಾ ಇದ್ರು. ಇದನ್ನು ನೋಡಿಕೊಂಡು ಹಾಗೆ ತೋಟ ನೋಡಿಕೊಂಡು ಜೊತೆಗೆ ಹೊರಟ್ವಿ. ಅಂದಾಗೆ ಜೊತೆಗೆ ಅಂತ ಹೇಳಿದ್ರೆ ನಮ್ಮ ಮನೆಯವ್ರ ಜೊತೆಗೆ ಅಲ್ಲ, ನಮ್ಮ ಮನೆಯವ್ರ ಸ್ಲಿಪ್ಪರ್ ಜೊತೆಗೆ ಹೊರಟಿದ್ದು. ನಾನು ಬೆಳಗ್ಗೆ ಊರಿಗೆ ಹೋಗಿದ್ದೆ, ಹಾಗೆ ಅಮ್ಮ ನನ್ನನ್ನು ಕರ್ಕೊಂಡು ಬಂದಿದ್ರು. ಅವರೂ ಸಹ ಸಸಿ ನಾಟಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಹೆಲ್ಪ್ ಮಾಡಿ ನಂತರ ಕೈಕಾಲು ತೊಳ್ಕೊಳ್ತಾ ಇದ್ರು. ಇದನ್ನು ಇವ್ರದ್ದಾದ್ಮೇಲೆ ನಾನು ತೊಳ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ನೀರನ್ನ ಜೋರಾಗಿ ಬಿಡಿಸ್ಕೊಂಡು ನಾನು ಸಹ ಕೈಕಾಲು ತೊಳ್ಕೊಳ್ತಾ ಇದ್ದೆ. ಕೈಕಾಲು ತೊಳ್ಕೊಂಡು ನಾನು ಮನೆಗೆ ಹೋಗಬೇಕಾದ್ರೆ ಒಂದು ಸುಂದರವಾಗಿರುವಂಥ ಹೂವಿನ ಗಿಡ ಕಾಣಿಸ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊಳ್ತಾ